ಸಿಯಾನ್ ಕನ್ನಡ ವೀಕ್ಷಕರ ನಮಸ್ಕಾರ. ಬೆಂಗಳೂರಲ್ಲಿರುವ IT ಕಂಪನಿಗಳು ನಷ್ಟದ ಹೆಸರಿನಲ್ಲಿ ಉದ್ಯೋಗವನ್ನು ಕಡಿಮೆ ಮಾಡ್ತಾ ಇದ್ದಾವೆ. ಸಾವಿರಾರು ಜನ ಈಗ ಕೆಲಸ ಕಳೆದುಕೊಂಡಿದ್ದಾರೆ. ಇದರಿಂದ ಬೆಂಗಳೂರಿನ ಪೇಯಿಂಗ್ ಗೆಸ್ಟ್ ಮತ್ತು ಬಾಡಿಗೆ ಮನೆಗಳ ವರಮಾನದ ಮೇಲೆ ಗಂಭೀರ ಪರಿಣಾಮ ಬಿದ್ದಿದೆ. ವರದಿಗಳ ಪ್ರಕಾರ ಬೆಂಗಳೂರಿನ ಹೊರ ವರ್ತುಲ ರಸ್ತೆಯಲ್ಲಿನ ಬಾಡಿಗೆ ಮನೆಗಳು ಮತ್ತು PGಗಳು ಉದ್ಯೋಗಿಗಳಿಲ್ಲದೆ ಖಾಲಿಯಾಗಿವೆ. ಇದರಿಂದ ಕಟ್ಟಡಗಳ ಮಾಲೀಕರು ನಷ್ಟ ಅನುಭವಿಸುತ್ತಿದ್ದಾರೆ ಅಂತ. ಇದಲ್ಲದೆ ಬೆಂಗಳೂರಿನಲ್ಲಿ ಮೂಲ ನಿವಾಸಿಗಳನ್ನ ಎತ್ತಂಗಡಿ ಮಾಡ್ತಾ ಇದ್ದಿದ್ದೆ ಇದೇ ಕಾರಣಕ್ಕೆ. ಹೊರಗಡೆಯಿಂದ ಬಂದವರು ಅಪಾರ್ಟ್ಮೆಂಟ್ಗಳನ್ನು ಮಾಡಬೇಕು ಅಂತ ಹೇಳಿ ಈಗ ರೆಸಿಡೆನ್ಷಿಯಲ್ ಏರಿಯಾನು ಸಹ ಕಮರ್ಷಿಯಲ್ ಏರಿಯಾ ಥರ ಯಾವಾಗಲೂ ಸಣ್ಣ ಜಾಗವನ್ನು ಸಹ 4-5 ಅಫ್ಟಿಯರ್ ಅಂತಸ್ತು ಕಟ್ತಾ ಇದ್ರು. ಆದ್ದರಿಂದ ಸ್ಥಳೀಯ ನಿವಾಸಿಗಳು ಬೆಂಗಳೂರಿಂದ 60 ಕಿಲೋಮೀಟರ್ ದೂರ ಹೋಗುವಂತೆ ಈ ರಿಯಲ್ ಎಸ್ಟೇಟ್ ಮಾಫಿಯಾದ ಒಂದು ಮಾಫಿಯಾ ಇತ್ತು. ಈ ರಿಯಲ್ ಎಸ್ಟೇಟ್ ಮಾಫಿಯಾ ಮತ್ತು ಈ IT ಎರಡೂ ಬೆಂಗಳೂರಿಂದ ಹೋಗಲಿ, ಯಾಕಂದರೆ ಮೂಲ ಬೆಂಗಳೂರಿಗರು ಹೇಗೆ 80ರ ದಶಕದಲ್ಲಿ ನೆಮ್ಮದಿಯಾಗಿದ್ರಲ್ಲ ಅಂತಹ ವಾತಾವರಣ ಸೃಷ್ಟಿಯಾಗುತ್ತೆ. ಹೊರಗಡೆಯಿಂದ ಬಂದವರಿಗೆ ಇಲ್ಲಿ ಆಸ್ತಿ ಮಾಡಬೇಕಂತ ಇರುತ್ತೆ ಹೊರತು ಬೆಂಗಳೂರಿನ ಪರಿಸರವನ್ನು, ಬೆಂಗಳೂರಿನ ಭಾಷೆಯನ್ನು ಕಾಪಾಡ್ಕೋಬೇಕು ಅಂತ ಯಾವುದೂ ಇರಲ್ಲ. ಈ IT ಕಂಪನಿಗಳು ಬಹುತೇಕ ಗುಜರಾತ್ಗೆ ಹೋಗುವಂಥ ವ್ಯವಸ್ಥೆಯನ್ನು ನರೇಂದ್ರ ಮೋದಿ ಅಂಡ್ ಟೀಮ್ ಮಾಡ್ಕೊಂಡಿದ್ದಾರೆ. ಇನ್ನು ಇದಲ್ಲದೆ ಟ್ರಂಪು ಸಹ ಈ AI ಬಂದ ಮೇಲೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಬೆಂಗಳೂರನ್ನು ಈ IT ಹಬ್ನಿಂದ ಬಹುತೇಕ ತೆಗೆದು ಹಾಕುವ ಎಲ್ಲ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಆದ್ದರಿಂದ ಬೆಂಗಳೂರಿಗೆ ಇನ್ನು ಬೇರೆ ಹೊಸ ಥರ ಫ್ಯೂಚರ್ ಇರುತ್ತೆ. ಈಗ ಬೆಂಗಳೂರಿನಲ್ಲಿ ಉತ್ತರ ಭಾರತದಿಂದ ಬಂದಿರುವ ಬಿಹಾರಿಗಳೇ ಟಾಯ್ಲೆಟನ್ನು ಕ್ಲೀನ್ ಮಾಡೋ ಕೆಲಸಕ್ಕೂ ಅವರನ್ನೇ ಹಾಕ್ಕೊಂಡಿದ್ದಾರೆ. ಬೆಂಗಳೂರಿನ ಅಥವಾ ಮೂಲ ನಿವಾಸಿಗಳನ್ನು, ಕನ್ನಡಿಗರನ್ನ ಈ ರಾಜಕಾರಣಿಗಳ ಹಿಂದೆ ಮುಂದೆ ಸುತ್ಕೊಳ್ಳೋಕ್ಕೆ ಅವ್ರಿಗೆ ಈಗ RSS ಇರ್ಬೋದು, BJP ಬಂಟ್ರಾಗೋಕ್ಕೆ ಒಂದು 40,000 ಸ್ಯಾಲ್ರಿ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ಆ ಕೆಲಸಗಳೆಲ್ಲ ನಿಂತೋಗ್ತದೆ. ಮುಂದೆ ಬೆಂಗಳೂರಿಗರು ಹಿಂದೆ ಹೇಗಿತ್ತ ಅವ್ರ ಜೀವನವನ್ನು ರೂಪಿಸ್ಕೊಳ್ತಾರೆ. ಆದ್ದರಿಂದ ಬೆಂಗಳೂರಿಗೆ ಕೆರೆ ನುಂಗೋದು, ಸರ್ಕಾರಿ ಜಾಗಗಳನ್ನ ನುಂಗೋದು, ಈ ಎಲ್ಲ ನುಂಗೋದು ಕಡಿಮೆ ಆಗುತ್ತೆ. ಮೂಲ ಬೆಂಗಳೂರಿಗರು ಇರ್ತಾರೆ, ಪರಿಸರ ನಾಶ ಆಗೋದು ಕಡಿಮೆ ಆಗುತ್ತೆ. ಬೆಂಗಳೂರಿನಲ್ಲಿ ಏನು ಈಗ ಒತ್ತುವರಿ ಆಗುತ್ತೆ ಅಲ್ಲ, ಅದನ್ನೆಲ್ಲ ತೆರವುಗೊಳಿಸುವಂತಹ ಕಾರ್ಯಗಳಾಗುತ್ತವೆ, ಒತ್ತಡಗಳು ಕಡಿಮೆ ಆಗ್ತದೆ. ಆದ್ದರಿಂದ ಬೆಂಗಳೂರನ್ನು ಮೂಲ ಕೆಂಪೇಗೌಡರು ಏನು ಉದ್ದೇಶದಲ್ಲಿ ಸ್ಥಾಪನೆ ಮಾಡಿದ್ರಲ್ಲ ಆ ಉದ್ದೇಶಕ್ಕೆ ಮತ್ತೆ ಮರಳುವಂಥ ಸ್ಥಿತಿ ಆಗ್ತದೆ. ಏನು ಬೆಂಗಳೂರನ್ನು ಸಿಂಗಾಪುರ್ ಮಾಡ್ತೀನಿ ಅಂತ ಹೇಳಿದವರು ಮೇಲಿನ ಪುರಕ್ಕೆ ಹೊರಟೋದ್ರು, ಸಿಂಗಾಪುರ್ಗೆ ಮಾಡಲಿಲ್ಲ. ಆದರೆ ಅವ್ರ ಶಿಷ್ಯ ಈಗ DK ಶಿವಕುಮಾರ್ ಬಂದಿದ್ದಾರೆ. ಅವರು ಬೆಂಗಳೂರನ್ನ ಉದ್ಧಾರ ಮಾಡೋಕ್ಕೆ ಯಾರ ಕೈಲಿಂದಲೂ ಸಾಧ್ಯ ಇಲ್ಲ, ದೇವರಿಂದನೇ ಸಾಧ್ಯ ಅಂತ ಹೇಳಿದ್ದಾರೆ. ಆದ್ದರಿಂದ ಆ ದೇವರು ಇವಾಗ ಒಂದು ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡರ ನಗರಿಯನ್ನಾಗಿ ಮತ್ತೆ ಮಾರ್ಪಾಡು ಮಾಡೋಕ್ಕೆ ರೆಡಿಯಾಗಿದ್ದಾನೆ. ನಾವು ಸಹ ಕೆಂಪೇಗೌಡರ ಹೊಸ ಬೆಂಗಳೂರನ್ನ ಸ್ವಾಗತಿಸೋಣ.